ಚೆನ್ನಾಗಿತ್ತಾ? ಬನ್ನಿ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀರಾಮನಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀರಾಮನಿ ಕೃಷ್ಣರಾಜ ಒಡೆಯ. ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇವತ್ತು
ಒಂದು ಕಾರ್ಯಕ್ರಮ. ಅಂತಹ ಸಾಧನೆಯನ್ನು ಮಾಡಿದಂತಹ ಸಾಧಕರು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಅರ್ಹರಾದಂಥ ವ್ಯಕ್ತಿ ಇಲ್ಲಿದ್ದಾರೆ, ರಾಷ್ಟ್ರ ಪ್ರಶಸ್ತಿಗೆ ಅರ್ಹರಾದಂಥ ವ್ಯಕ್ತಿ. ಮಾನ್ಯರೇ, ಕಳೆದ 5 ವರ್ಷಗಳಿಂದ ನಾವು ಕೇವಲ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಅವರಿಗೆ ಕೊಡಿಸ್ಕೊಡೋಣ ಅಂತ ತಾಲೂಕು ಮಟ್ಟದ ಆಯ್ಕೆಗಾರರ ಸಮಿತಿನಲ್ಲಿ ನನ್ನನ್ನು ಒಬ್ಬನು ಸೇರಿಸ್ಕೊಂಡಿದ್ರು. ಈ ಯೋಗೇಶ್ ಪರಿಚಯ ಆದರು. ಅವ್ರು ಹೇಳಿದ್ರು, ಸರ್ ನಾವು ಬೀದಿ ಬದಿನಲ್ಲಿ ಅಥವಾ ಅನಾಥರು ಯಾರಾದರೂ ಕಾಣ್ತು ಅಂದರೆ ತಕ್ಷಣ ಅವರಿಗೆ ನಾವು ಸಹಾಯವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಅವರು ನೆಲಮಂಗಲದ ಹತ್ರ ಸೊಂಡೆಕೊಪ್ಪ ಅಂತ ಬರ್ತದೆ, ಆ ಗ್ರಾಮದವರು ನೋಡಿ ನಾನು ನೋಡಿದ್ದೀನಿ. ನನಗೆ ಆಶ್ಚರ್ಯ ಆಯಿತು, ಅಲ್ಲಿಂದ ಇಲ್ಲಿಗೆ ಹೆಂಗೆ ನೀವು ಪರಿಚಯ ಅಂದರೆ, ಒಮ್ಮೆ ನಾವು ಇಂಥ ಒಂದು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದೀವಿ, ಅದರಿಂದ ನಮ್ಮ ಸ್ನೇಹಿತರಲ್ಲಿ ಗುರುತಿಸಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಇವರು ಎಂಥ ಪ್ರತಿಭೆ ನೋಡಿ, ಹಳ್ಳಿಯಿಂದ ಬಂದಂಥವ್ರು. ಅವರ ಜೀವನ ಇನ್ನೂ ಎತ್ತರದ ಮಟ್ಟಿಗೆ ಹೋಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾಧನೆಗಳನ್ನ ಮಾಡಲಿ ಅಂತ ಹೇಳಿ ಎಂಥ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಚಿಕ್ಕಸಿಗಿನ ಗ್ರಾಮದಲ್ಲಿ ನಡೀತಾ ಇದೆ. ಅವರ ಒಂದು ನಿರಾಶ್ರಿತರ ಆಶ್ರಮದ ಒಂದು ವಿಡಿಯೋ ಕ್ಲಿಪ್ ನಿಮ್ಮ ಮುಂದೆ ಈಗ ಪ್ರಸಾರವಾಗಲಿದೆ. 2 ಅಥವಾ 3 ನಿಮಿಷದ ವಿಡಿಯೋ ಕ್ಲಿಪ್ ಇರುತ್ತೆ. ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ಜನಸ್ನೇಹಿ ಯೋಗೇಶ್ ಅವರ ಒಂದು ಸೇವೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ತುಣುಕು ಈಗ ನಿಮ್ಮ ಮುಂದೆ ಪ್ರಸಾರವಾಗಲಿದೆ. ನಿರಾಶ್ರಿತರ ನೆಮ್ಮದಿಯ ಉಸಿರು, ಹಸಿವು ನೀಗಿಸುವ ಸಾರ್ಥಕತೆಯ ಹೆಸರು. ಕಡು ಬಡತನದಲ್ಲಿ ಬೆಳೆದ ಸಾಮಾನ್ಯ ಟ್ಯಾಕ್ಸಿ ಚಾಲಕನ ಅಸಾಮಾನ್ಯ ಸಾಧನೆಗೆ ಈ ಜನಸ್ನೇಹಿ ಸಂಸ್ಥೆ ಸಾವಿರಾರು ಕ್ಯಾನ್ ನೀರು ತಲುಪಿಸಿ ಹೆಗ್ಗಡೆಯವರ ಹೆಗ್ಗಳಿಕೆಗೆ ಪಾತ್ರರಾದ ಜನಸ್ನೇಹಿ ಸಂಸ್ಥೆ. ನೆರೆ ಸಂತ್ರಸ್ತರಿಗಾಗಿ ಅಗತ್ಯ ವಸ್ತುಗಳನ್ನು ಹಿಡಿದು ಸುರಿಯುವ ಮಳೆಯಲ್ಲಿ ಬೆಂಗಳೂರಿನಿಂದ ಉತ್ತರ ಕನ್ನಡ ಕುಮುಟ ತಲುಪಿಸಿದ ಹೆಮ್ಮೆ. ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಕೊಡಿಸಿ ಮಕ್ಕಳೊಂದಿಗೆ ಮಕ್ಕಳಾದ ಪರಿ ಜನಸ್ನೇಹಿ ತಂಡದ್ದು. ನಾವು ಸಾಕಷ್ಟು ಮಠಗಳನ್ನ ನೋಡಿದ್ದೀವಿ, BGS ಮಠ ನೋಡಿದ್ದೀವಿ, JSS ಮಠ ನೋಡಿದ್ದೀವಿ, ಧರ್ಮಸ್ಥಳದ ಸಂಸ್ಥೆಗಳನ್ನ ನೋಡಿದ್ದೀವಿ. ಯಾರು ಕೂಡ ನಿರಾಶ್ರಿತರ ಆಶ್ರಮಗಳನ್ನ ಮಾಡಲೇ ಇಲ್ಲ. ಯಾಕೆಂದರೆ ಅವ್ರನ್ನ ಆದಾಯ ಬರಲ್ವಲ್ಲ, ದೊಡ್ಡ ಮಟ್ಟದ ಆದಾಯ ಬರ್ತಕ್ಕಂಥ ಇದನ್ನು ಮಾಡ್ತಾರೆ. ನಿಜವಾಗ್ಲೂ ಕೂಡ ಯೋಗೇಶ್ ಮಾಡಿರ್ತಕ್ಕಂಥ ಆ ನಿರಾಶ್ರಿತರಿಂದ ಯಾವುದೂ ಆದಾಯ ಬರಲ್ಲ. ಈ ಒಂದು ಜನಸ್ನೇಹಿ ಸಂಸ್ಥೆ ಮಾಡಿದೆ ಅಂತೇಳಿ ಮತ್ತು ಅದೇ ಒಂದು ಪ್ರಯತ್ನವನ್ನು ನಮ್ಮ ಮುತ್ತು ಕುಚುಕು ಗೆಳೆಯರ ಬಳಗನು ಕೂಡ ಏನು ಮಾಡ್ತಾ ಇದೆ. ಸೊ ನಮಗೋಸ್ಕರ ಏನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಅಲ್ಲ, ಸೊ ಬೇರೆಯವ್ರಿಗೆ ಏನು ಮಾಡ್ತೀವಿ ಮುಖ್ಯ. ಸೊ ನೋಡ್ತಾ ಇದ್ದೀರಾ, ಸುಮಾರು 75 ಗ್ರಾಮೀಣ ಪ್ರತಿಭೆಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಎಷ್ಟೋ ದೊಡ್ಡ ಮಟ್ಟದ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಊರಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಅಂತೇಳಿ ಅದರ ಪ್ರಾಯೋಜಕರು ಮುತ್ತು ಕುಚುಕರ ಬಳಗಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಕಲಿಯುಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ತುಂಬಿ ತುಳುಕ್ತಾ ಇರುವಂತಹ ಈ ಯುಗದಲ್ಲಿ ಒಂದು ರೀತಿ ನಿಸ್ವಾರ್ಥದಿಂದ ಕೆಲಸ ಮಾಡುವಂಥವ್ರು ತುಂಬಾ ಅಪರೂಪ. ಆ ನಿಟ್ಟಿನಲ್ಲಿ ಇಂತಹ ಒಂದು ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವಂತಹ ಸಹೃದಯತೆ ಎಲ್ಲರಿಗೂ ಬರೋದಿಲ್ಲ. ಈ ಯುವ ಬಳಗ ಇನ್ನೂ ಒಂದು ಮಾತು ಹೇಳಲೇಬೇಕು. ಇವತ್ತು ಆಧುನೀಕರಣ ಆರ್ಭಟಿಸ್ತಾ ಇದೆ, ನಗರೀಕರಣ ನಗಾರಿಯನ್ನ ಬಾರಿಸ್ತಾ ಇದೆ, ಉದಾರೀಕರಣದ ಉತ್ಸಾಹದಲ್ಲಿ ನಾವಿದ್ದೇವೆ, ವೈಜ್ಞಾನೀಕರಣದ ವೈಭವದಲ್ಲಿ ನಾವಿದ್ದೇವೆ, ಖಾಸಗೀಕರಣದ ಕರಾಮತ್ತು ಇದೆ. ಹಾಗೆ ಮೊಬೈಲೀಕರಣ ಅನ್ನುವಂಥದ್ದು ಇವತ್ತು ಯುವ ಪೀಳಿಗೆಯನ್ನ ಎಲ್ಲೋ ಒಂದು ಕಡೆ ಮೋಡಿ ಮಾಡಿ ದಾರಿಯನ್ನ ದಿಕ್ಕನ್ನ ತಪ್ಪಿಸ್ತಾ ಇದೆ. ಒಂದು ಕಾಲ ಇತ್ತು, ಜನಪದ ತಾಯಿ ತನ್ನ ಮಗನಿಗೆ ಒಂದು ಮಾತನ್ನ ಹೇಳ್ತಾ ಇದ್ಲು, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಮೊಬೈಲ್ಗೆ ಅರಸನಾಗಿ, ಫೇಸ್ಬುಕ್ಗೆ ಪ್ರಭುವಾಗಿ, ಮಾತಿನಲ್ಲಿ ಮೌನಿಯಾಗಿ ಆ ಕಂದ ಎಲ್ಲೋ ಒಂದು ಬೇರೆಯ ದಾರಿಯನ್ನೇ ಹಿಡಿತಾ ಇದ್ದಾನೆ. ನಮ್ಮ ಸೊಂಡೆಕೊಪ್ಪ ನೆಲಮಂಗಲ ಸೊ ಅವರ ಒಂದು ಸಾಧನೆಗಳ ಅನಾವರಣ ಈಗಾಗಲೇ ವೇದಿಕೆ ಮೇಲೆ LED ಸ್ಕ್ರೀನ್ ಮೇಲೆ ನೋಡಿದ್ದೀವಿ. ಸೊ ಅವರ ಒಂದು ಸನ್ಮಾನವನ್ನು ದೋಸ್ತಿ ದರ್ಬಾರ್ ಯುವಕರ ಬಳಗ, ಚಿಕ್ಕಸಿಂಕೆರೆ ಹಾಗೂ ಮುತ್ತು ಗೆಳೆಯರ ಬಳಗ ಇಬ್ಬರ ಸಹಯೋಗದಲ್ಲಿ ಇದು ಸನ್ಮಾನ ನಡೀತಾ ಇದೆ. ದಯಮಾಡಿ ಎಲ್ಲ ದೋಸ್ತಿ ದರ್ಬಾರ್ ಯುವಕರ ಬಳಗದ ಎಲ್ಲರೂ ಕೂಡ ಬಂದು ಅವರ ಸನ್ಮಾನವನ್ನು ಮಾಡಬೇಕು. ಅವರು ಕೂಡ
ಕಾರ್ಯನಿಮಿತ್ತ ಹೋಗುವವರಿದ್ದಾರೆ. ಈಗ ಸನ್ಮಾನ ಅಭಿನಂದನೆಗಳು ಶ್ರೀ ಜನಸ್ನೇಹಿ ಯೋಗೇಶ್ ಅವರಿಗೆ, ಮುತ್ತು ಕುಚುಕು ಗೆಳೆಯರ ಬಳಗ ಹಾಗೂ ದೋಸ್ತಿ ದರ್ಬಾರ್ ಯುವಕರ ಬಳಗ ಚಿಕ್ಕಶಂಕರಿಯವರಿಂದ. ದೋಸ್ತಿ ದರ್ಬಾರ್ ಗೆಳೆಯರ ಎಲ್ಲ ಗೆಳೆಯರು ಕೂಡ ವೇದಿಕೆ ಮೇಲೆ ಬರಬೇಕು. ಜನಸ್ನೇಹಿ ಯೋಗೇಶ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಈಗ ಅವರು ಭಾಗಿಯಾಗಬೇಕು. ಸೊ ಅವರ ಒಂದು ಭಾವಚಿತ್ರವನ್ನು ಕೊಡುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಿರಾಶ್ರಿತರನ್ನು ಗುರುತಿಸಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಯೋಗೇಶ್ ಮೇಲಿದೆ. ಅಂಥ ಒಂದು ಜವಾಬ್ದಾರಿಯ ಒಂದು ಹೊಣೆ ಇನ್ನೂ ಜಾಸ್ತಿ ಆಗಲಿ, ಈ ಅಭಿನಂದನೆಯಿಂದ ಅವರ ಜವಾಬ್ದಾರಿಗಳು ಇನ್ನೂ ಕೂಡ ಜಾಸ್ತಿ ಆಗಲಿ ಅಂತ ಹೇಳಿ ಅವರಿಗೆ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಕುಚುಕು ಗೆಳೆಯರ ಬಳಗ ಅವ್ರ ಹೆಸರು ಕೇಳಿದ್ರೇ ತುಂಬ ನಡುಕ ಸ್ಟಾರ್ಟ್ ಆಗುತ್ತೆ ನನಗೆ. ಸರ್ ದಯವಿಟ್ಟು ಎಲ್ಲ ಯುವಕರು ದಯವಿಟ್ಟು ಇಲ್ಲಿ ಬರಬೇಕು ಪ್ಲೀಸ್. ನಿಜವಾಗ್ಲೂ ಸಂತೋಷ ಆಗುತ್ತೆ. ನನ್ನೊಬ್ಬ ಸಣ್ಣ ಸೇವಕನನ್ನು ಕರೆಸಿ ಇಷ್ಟೊಂದು ಜನ ದೊಡ್ಡ ದೊಡ್ಡ ಸಾಧಕರ ಮಧ್ಯದಲ್ಲಿ ಕೂರಿಸಿದ್ದಾರೆ ಅಂದರೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು ಇವತ್ತು. ಬನ್ನಿ ಅಣ್ಣ ದಯವಿಟ್ಟು. ಇವರೆಲ್ರಿಗೂ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ದಯವಿಟ್ಟು. ಗ್ರಾಮದಲ್ಲಿ ಇಂಥ ಯುವಕರು ಇದ್ಬಿಟ್ರೆ ಸಾಕು, ನಮ್ಮ ಗ್ರಾಮ ನಿಜವಾಗ್ಲೂ ಭಾಳ ಮುಂದಕ್ಕೆ ಹೋಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನೊಬ್ಬ ಟ್ಯಾಕ್ಸಿ ಚಾಲಕ, ಅಂದರೆ ಟ್ಯಾಕ್ಸಿ ಓಡಿಸಿ ಜೀವನ ನಡೆಸೋದು ನನ್ನ ವೃತ್ತಿ. ನನ್ನ ತಂದೆಯವರು ಎಳ್ನೀರು ವ್ಯಾಪಾರ ಮಾಡ್ತಿದ್ರು, ನನ್ನ ತಾಯಿಯವರು ಹೂವು ವ್ಯಾಪಾರ ಮಾಡ್ತಾಯಿದ್ರು. ನಾನು ಬೆಂಗಳೂರಿಗೆ ಬಂದಿದ್ದು ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ನಾನು ಓದಿರೋದು 7ನೇ ಕ್ಲಾಸು ಫೇಲು. ಅದಕ್ಕೆ ಮುಂದೆ ಓದೋದಕ್ಕೆ ನಮ್ಮ ಮನೇಲಿ ಶಕ್ತಿ ಇರಲಿಲ್ಲ, ಓದಿಸೋದಕ್ಕೆ ಶಕ್ತಿ ಇರಲಿಲ್ಲ. ಹಂಗನ್ಬಿಟ್ಟು ನಮ್ಮ ತಂದೆ ತಾಯಿ ನನಗೆ ಓದಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಓದೋಕ್ಕೆ ಯೋಗ್ಯತೆ ಇರಲಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಏನೂ ಓದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಏನಾದರೂ ಮಾಡಬೇಕು ಸಾಧನೆ ಅಂತ ತುಂಬ ಕಷ್ಟಪಟ್ಟು ಜನಸ್ನೇಹಿ ಸಂಸ್ಥೆ ನಾನು ಶುರು ಮಾಡಿದೆ. ಈ ಸಂಸ್ಥೆನ ಶುರು ಮಾಡೋದಕ್ಕೆ ಮುಖ್ಯವಾಗಿ ನನಗೆ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದನೆ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಆಶೀರ್ವಾದದಿಂದ ಅನಾಥರಿಗಾಗಿ ನಿರಾಶ್ರಿತರಿಗಾಗಿ ರಸ್ತೆಯಲ್ಲಿ ಬಿದ್ದಂಥವ್ರನ್ನ ಕರ್ಕೊಂಬಂದು ಸಾಕಬೇಕು ನಾನು ಅಂತ ಅಂದ್ಕೊಂಡೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ತುಂಬ ಚಾಲೆಂಜ್ ಅಂತ ಅನ್ನಿಸ್ತು ಇದು. ಯಾಕಂದರೆ ಸಾಕಷ್ಟು ಜನ ದುಡ್ಡಿರೋರೇ ಈ ಕೆಲಸನ ಮಾಡೋದಕ್ಕಾಗೋದಿಲ್ಲ. ನನ್ನಂಥ ಕಡು ಬಡವ, ಅದರಲ್ಲೂ ಒಬ್ಬ ಟ್ಯಾಕ್ಸಿ ಡ್ರೈವರ್ ಈ ಥರ ಕೆಲಸನ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿದೆ. ಬಟ್ ಮನಸ್ಸಿದ್ರೆ ಮಾರ್ಗ ಅಂತ ಒಂದು ಮಾತಿದೆಯಲ್ಲ, ಪ್ರಯತ್ನ ಪಡೋಣ ಅಂತ ಹೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಜನಗಳ ಹತ್ರ ಅವಮಾನ ಪಟ್ಟು ನಾನು ಹೋಗಿ ಯಾರ ಹತ್ರ ಆದರೂ ಈ ವಿಷಯನ ಹೇಳ್ತಾ ಇದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ, ಸರ್ ಈ ಥರ ಅನಾಥಾಶ್ರಮ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅನಾಥರು ನಿರ್ಗತಿಕರು ರೋಡಲ್ಲಿ ಮಲಗಿರೋರನ್ನ ಕರ್ಕೊಬಂದು ಸಾಕ್ಬೇಕು ಅಂದ್ಕೊಂಡಿದ್ದೀನಿ, ಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂದರೆ ಅವ್ರು ಒಂದೇ ಮಾತು ಹೇಳ್ತಿದ್ರು, ಏನು ಕೆಲಸ ಮಾಡ್ತೀಯಪ್ಪ? ಸರ್ ಟ್ಯಾಕ್ಸಿ ಓಡಿಸ್ತೀನಿ. ಫಸ್ಟ್ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕೋ, ಆಮೇಲೆ ಬಾಕಿದು ಮಾತಾಡು ಅಂತ. ಅಂದರೆ ಯುವಕರು ಏನಾದರೂ ಸಾಧನೆ ಮಾಡ್ತೀವಿ ಅಂತ ಯಾರ ಮುಂದೆ ಆದರೂ ಹೋಗಿ ನಿಂತಾಗ ನಾನು ಹೇಳೋದು ಒಂದೇ ಮಾತು, ಅವ್ರ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಬೆಂತಟ್ಟಿ ನಿನ್ನ ಕೈಲಿ ಆಗಲ್ಲ ಅಂತ ಅವಮಾನ ಮಾಡಿ ಕಳಿಸ್ಬೇಡಿ. ಸರ್ ಅವತ್ತು ಮಾಡಿದಂಥ ಅವಮಾನವನ್ನು ನಾನು ಅವಮಾನ ಅಂತ ತಿಳ್ಕೊಳ್ಳಿಲ್ಲ, ಅದನ್ನು ಸನ್ಮಾನ ಅಂತ ತಿಳ್ಕೊಂಡೆ ಇವತ್ತು ಇಂಥ ವೇದಿಕೆಗಳಲ್ಲಿ ನನಗೆ ಎಷ್ಟೋ ಸನ್ಮಾನಗಳನ್ನ ಮಾಡ್ತಿದ್ದಾರೆ. ಸೊ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ 90 ಜನ ನಿರಾಶ್ರಿತರೆಂಬ ದೇವ್ರ ಮಕ್ಕಳನ್ನ ನಾವು ಸಾಕ್ತಾ ಇದ್ದೀವಿ. ಇಷ್ಟು ಜನ, ಒಬ್ಬ ಟ್ಯಾಕ್ಸಿ ಡ್ರೈವರು ಒಬ್ಬ 90 ಜನರನ್ನ ಹೇಗೆ ಸಾಕಕ್ಕೆ ಸಾಧ್ಯ? ಅಂದರೆ ಅವರೆಲ್ಲ ಆ್ಯಕ್ಟಿವ್ ಆಗಿದ್ದಾರಾ, ಅಂದರೆ ಚೆನ್ನಾಗಿದ್ದಾರಾ, ಓಡಾಡ್ತಾರಾ ಅಂತ ನೀವು ತಿಳ್ಕೊಂಡಿರ್ಬೋದು. ಆಶ್ರಮಕ್ಕೆ ಬಂದಿದ್ರಿ ಸರ್, ತಾವು ಹೇಗಿದ್ದಾರೆ? ಎಲ್ಲ ನಿಮ್ಮ ಇಲ್ಲಿ ಕೇಳಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಚೆನ್ನಾಗಿದ್ದಾರೆ. ನಮ್ದು ಊಟ ತಿಂಡಿ ಮಾಡೋದು ಹೋಗಿ ಅಂತ ಭಾರಿ ಹಿಂಸೆ ಮಾಡಿದ್ರು, ಯಾರಾದ್ರೂ ಇರೋಕ್ಕಾಗಿಲ್ಲ. ಆದರೆ ಆಶ್ರಮದಲ್ಲಿ ಇರೋ ಪ್ರತಿಯೊಬ್ಬರು ವಯಸ್ಸಾಗಿರೋ ಥರ ಯಾರೂ ಇಲ್ಲ, ಅಲ್ಲಿ ಎಲ್ಲ ಹುಡುಗರ ಥರ ಇದ್ದಾರೆ, ಆರಾಮಾಗಿ ತಿರುಗಾಡ್ತಾರೆ, ಆಕ್ಟಿವ್ ಆಗಿ ಚೆನ್ನಾಗಿದ್ದಾರೆ. ಆದರೆ ಅವ್ರಿಗೆಲ್ಲ ಇವ್ರ ತಕ್ಕ ಹೋದ್ಮೇಲೆ ಆ ಥರ ಆಗಿದೆ. ಆದರೆ ಇವ್ರು ಸುಮಾರು ವೀಡಿಯೋದಲ್ಲಿ ನೋಡ್ಬೇಕು ನೀವು, ಅವರು ಸ್ವಾಮಿ ಪ್ರೇರಣೆಯಿಂದ ಎಲ್ಲ ಆಯ್ತದೆ ಅಂತಾರೆ. ಹಂಗೆ ಅಲ್ಲಿ ಹೋಗು ಮೊದಲೇ ಅವ್ರ ಕಾಲು ಕೈ ಕಜ್ಜಿ ಗಾಯ ನೋಡ್ತಾ ಇದ್ದೀರಿ. ಆದರೆ ಅಲ್ಲಿ ಹೋಗಿ ನೀವೇ ನಿಮ್ಮ ಕಣ್ಣಾರೆ ನೋಡಿ ಅವ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ನಾವು ಅಲ್ಪ ಸ್ವಲ್ಪ ಮೊಬೈಲಲ್ಲಿ ನೋಡಿ ಇದನ್ನ ಕಂಡುಹಿಡಿದಿದ್ದೀವಿ. ನಮ್ಮ ಅವ್ರಿಗೆ ಅದನ್ನೇ ಹೇಳು, ಅತ್ತೆ ನಮ್ಮ ಅವರು ನೀವು ಯಾರೋ ಒಂದು ಗುರುತಿಸಿ ಅಂತ ಹೇಳಿದ್ರು, ಅದಕ್ಕೆ ನಾವು ಗುರುತಿದ್ದೀವಿ. ಏನು ಹೇಳಕ್ಕೆ ಹೊರಟೆ ಅಂದರೆ, ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು, ಅಂದರೆ 90 ಜನ ಪ್ರತಿಯೊಬ್ಬರಿಗೂ ಕುಷ್ಠರೋಗ, ಏಡ್ಸು, HIV, BP, ಶುಗರು, ಪ್ರತಿಯೊಂದು ರೋಗ ಇದೆ. ಅಂದರೆ ಸರ್ಕಾರದ ಯಾವುದೇ 500 ರೂಪಾಯಿ ಅನುದಾನಗಳನ್ನು ನಾನು ತಗೊಳ್ಳದೆ ಈ ಸೇವೆ ಮಾಡ್ತಾ ಇದ್ದೀನಿ. ಹಾಗಾದರೆ ದುಡ್ಡೆಲ್ಲಿಂದ ಬರ್ತಿರ್ಬೋದು ಅಂತ ನಿಮಗೆ ಡೌಟ್ ಇರುತ್ತೆ.
ಅಲ್ವಾ? ಯಾವುದೋ ಗಣ್ಯ ವ್ಯಕ್ತಿ ಕೊಡ್ತಿರ್ಬೇಕು ಅಥವಾ ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಿರ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಾ. ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಲೀಡರ್ಗಳಾಗಿರ್ಬೋದು, ನನಗೆ ಇವತ್ತವರೆಗೂ 10,000 ರೂಪಾಯಿ ಕೊಟ್ಟಿಲ್ಲ. ಆದರೂ ಜನಗಳನ್ನ ಸಾಕ್ತಾ ಇದ್ದೀನಿ. ಹೇಗೆ? ಕರ್ನಾಟಕದಲ್ಲಿರ್ತಕ್ಕಂಥ ಹೃದಯ ಸ್ನೇಹಿತರ ಸಪೋರ್ಟಿಂದ, ಅವರ ಒಂದು ಆಶೀರ್ವಾದದಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಕೆಲಸವನ್ನು ನೋಡಿ ಗುರುತಿಸಿ, ಅವರು ಗೌರವಿಸಿ ನಮಗೆ ರೇಷನ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಪ್ರತಿಯೊಂದನ್ನು ಸಹಾಯ ಮಾಡ್ತಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ನಾನು 90 ಜನರನ್ನು ಸಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಬೀದಿಲಿ ಯಾರೇ ಅನಾಥರಾಗಿ ಬಿದ್ದಿದ್ರು ಕೂಡ ಅಂಥವ್ರಿಗೆ, ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ಮೂಡಿಸೋದಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಆಶ್ರಮಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಯಾಕೆ ಬರ್ತಾ ಇಲ್ಲ ಅಂತ ನಾನೊಂದ್ಸತಿ ಯೋಚನೆ ಮಾಡಿದೆ. ಇದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ ದೊಡ್ಡವರು, ಯಾಕೆ ಬರ್ತಾ ಇಲ್ಲ ಅಂದರೆ, ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ 90 ಜನರ ಹತ್ರ ವೋಟರ್ ಐ ಡಿ ಇಲ್ಲ ಸರ್. ವೋಟರ್ ಐ ಡಿ ಇದ್ರೆ ಎಲ್ಲ ಬಂದ್ಬಿಟ್ಟಿರೋರು. ಸತ್ಯ ಇದು. ಸಮಾಜದಲ್ಲಿ ಗೌರವ ಸಿಗಬೇಕು ಅಂದರೆ ಮೊದಲನೇದಾಗಿ ನಮ್ಮ ಹತ್ರ ವೋಟರ್ ಐ ಡಿ ಇರಬೇಕು. ನೀವು ವೋಟ್ ಹಾಕ್ತೀರಾ ಅಂತಾದರೆ ನಿಮಗೆ ಎಲ್ಲ ರೀತಿಯ ಗೌರವಗಳು ಯಾವಾಗ ಸಿಗುತ್ತೆ ಗೊತ್ತಾ? ಎಲೆಕ್ಷನ್ ಬಂದಾಗ 100%